ಕೈ ಸ್ವಚ್ಛ ಇದ್ದರೆ ವ್ಯವಹಾರಕ್ಕೆ ತೊಂದರೆ ಇರುವುದಿಲ್ಲ. ನಾಲಿಗೆ ಸ್ವಚ್ಛ ಇದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇರುವುದಿಲ್ಲ. ಮನಸ್ಸು ಸ್ವಚ್ಛ ಇದ್ದರೆ ಪ್ರೀತಿಗೆ ತೊಂದರೆ ಇರುವುದಿಲ್ಲ. ಕೈ, ನಾಲಿಗೆ, ಮನಸ್ಸು ಈ ಮೂರು ಸ್ವಚ್ಛ ಇದ್ದರೆ ನಿನಗೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇರುವುದಿಲ್ಲ. ಬದುಕು ನಿನಗೆ ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ನೀನು ಯಾರನ್ನು ಪ್ರೀತಿಸುವ ಅಗತ್ಯವಿಲ್ಲ. ನೀನು ಗೆದ್ದಾಗ ಇಡೀ ಜನ ಸಮೂಹವೇ ನಿನ್ನನ್ನು ಅಪ್ಪಿಕೊಳ್ಳುತ್ತದೆ. ದುರದೃಷ್ಟ, ನೀನು ಸೋತೆ ಅಂತ ತಿಳಿದುಕೋ. ನಿನ್ನ ಸೋಲಿಗೆ ಸಮಾಧಾನ ಯಾರು ಪಡಿಸುತ್ತಾರೋ, ನಿನ್ನ ಸೋಲಿಗೆ ಬೆನ್ನು ತಟ್ಟಿ ಹುರಿದುಂಬಿಸುತ್ತಾರೋ ಅವರು ಮಾತ್ರ ನಿನ್ನವರಾಗುವುದಕ್ಕೆ ಸಾಧ್ಯ. ಎಲ್ಲರೂ ನನ್ನವರು ಅನ್ನೋದು ಭ್ರಮೆ. ನಾನು ನನ್ನದು ಅನ್ನೋದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗೆ ನೀನೆಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ಸುಖದ ಸಂಪತ್ತಿನಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ನಿನ್ನ ಜೊತೆ ಯಾರೂ ಇರುವುದಿಲ್ಲ. ಇರುವುದು ಒಬ್ಬರೇ, ಅದು ಭಗವಂತ ಮಾತ್ರ. ನೀನು ಭಗವಂತನನ್ನು ನಂಬಿ ಜೀವನವನ್ನು ಸಾಗಿಸು. ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸುವುದಕ್ಕೆ ಬಯಸುತ್ತಾರೆ. ಅಂತಹ ಜನ ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡು ಅದನ್ನು ಎಷ್ಟು ಬಾರಿ ತಿಳಿದರೂ ತೆಗೆದುಹಾಕಲು ಸಾಧ್ಯವಿಲ್ಲ. ಯಾರಿಗೆ ಹೆದರಬೇಡಿ, ಯಾರಿಗೂ ಚಿಂತಿಸಿ ಕೊರಗಬೇಡಿ. ನಿನ್ನವರು ಅಂತ ಮುಖವಾಡ ಹಾಕಿಕೊಂಡು ನಿನ್ನ ಸೋಲಿಗಾಗಿ ಕಾದು ಕುಳಿತಿರುತ್ತಾರೆ ಅಲ್ಲವಾ? ಅಂಥವರಿಗೆ ಹೆದರುವ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.